ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪುಸ್ತಕ 5ನೇ ಅಧ್ಯಾಯ 18ನೇ ವಚನ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ಅನುದಿನವೂ ಸಹ ನಮ್ಮ ನಡೆಸ್ತಾ ಇರುವುದಕ್ಕಾಗಿ ಅವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಈ ದಿವಸವೂ ಸಹ ನಿಮ್ಮ ಜೊತೆಯಲ್ಲಿ ದೇವರು ಮಾತನಾಡುವವರಾಗಿ ಇದ್ದಾರೆ. ನಾವು ಈ ಲೋಕದಲ್ಲಿ ಬದುಕುವವರೆಗೂ ಸಹ ಯೇಸುವಿಗೋಸ್ಕರವಾಗಿ ಎಲ್ಲವನ್ನು ಸಹಿಸಿಕೊಂಡು ಜೀವಿಸುವಂತಹ ಹಂಗಿನಲ್ಲಿ ಇದ್ದೇವೆ. ಕೆಲವೊಂದು ಸಮಯದಲ್ಲಿ ನಿಮ್ಮ ದುಃಖ, ನಿಮ್ಮ ಜೀವಿತದಲ್ಲಿರುವಂತಹ ಅವಮಾನಗಳು, ಪಾಪಗಳು ಇದೆಲ್ಲವೂ ಸಹ ನಿಮ್ಮನ್ನು ಬಾಧೆಪಡಿಸುವುದಾದರೂ ಸಹ ಅವೆಲ್ಲವುಗಳಿಂದಲೂ ಸಹ ದೇವರಾಗಿರುವಂಥ ಯೇಸು ನಿಮ್ಮನ್ನು ಬಿಡಿಸಲಿಕ್ಕೆ ಶಕ್ತನು. ಆದರೆ ಆತ ನಿಮಿತ್ತವಾಗಿ ಬರುವಂತಹ ಒಂದೊಂದು ನಿಂದನೆಗಳು, ಅವಮಾನಗಳ ವಿಷಯದಲ್ಲೂ ಸಹ ನೀವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಇರ್ರಿ. ನಾವು ಇಷ್ಟು ಮಟ್ಟಕ್ಕೂ ಸಹ ಕ್ರಿಸ್ತನ ಬಾಧೆಗಳನ್ನು ಅನುಭವಿಸಿದಂಥವರಲ್ಲ. ಆದರೆ ಅದರ ನೆರಳಿನ ಹಾಗೆ ಇರುವಂತಹ ಕೆಲವೊಂದು ಸಣ್ಣ ಪುಟ್ಟ ಬಾಧೆಗಳನ್ನು ಮಾತ್ರವೇ ನಾವು ಅನುಭವಿಸುವವರಾಗಿರುತ್ತೇವೆ. ಆತ ನಿಮಿತ್ತವಾಗಿ ಅನುಭವಿಸಿದಂಥ ಒಂದೊಂದಕ್ಕೂ ಸಹ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರಬೇಕು. ನೀವು ದೇವರಿಂದ ಹೊಂದಿಕೊಂಡಿರುವಂತಹ ಒಳ್ಳೆಯದು, ದೇವರಿಗೋಸ್ಕರವಾಗಿ ಅನುಭವಿಸಲ್ಪಟ್ಟಂಥ ಪಾಡುಗಳು, ಇದೆಲ್ಲದಕ್ಕೂ ಸಹ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಾಗ ದೇವರಿಗೆ ನಾವು ಮೆಚ್ಚುಗೆಯಾಗಿ ಜೀವಿಸಲಿಕ್ಕೆ ಸಾಧ್ಯ. ಮಾತ್ರವಲ್ಲದೆ ಇಂತಹ ಕಾರ್ಯಗಳು ಸಹ ದೇವರಿಗೆ ಮೆಚ್ಚುಗೆಯಾಗಿ ಇದೆ. ಈಗಲೂ ಸಹ ನೀವು ಜೀವಿಸ್ತಾ ಇರೋದು ಆತನ ಕೃಪೆಯಿಂದ. ಆದುದರಿಂದ ಒಂದೊಂದು ಸಮಯದಲ್ಲೂ ಸಹ ನಮ್ಮ ಹೃದಯದ ಮುಖಾಂತರವಾಗಿಯೂ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಾಗ ನಮ್ಮ ಜೀವಿತದಲ್ಲಿ ಒಳ್ಳೆಯ ಕ್ಷಣಗಳನ್ನು ಸಹ ದೇವರು ಅನುಗ್ರಹಿಸಿಕೊಡುತ್ತಾರೆ. ಮಾತ್ರವಲ್ಲದೆ ನಾವು ನಿರೀಕ್ಷಿಸುವಂಥವುಗಳನ್ನು ಸಹ ದೇವರು ಕೊಡಲಿಕ್ಕೆ ಶಕ್ತರಾಗಿದ್ದಾರೆ. ಆತನ ಚಿತ್ತ ಏನೆಂಬುದಾಗಿ ನೋಡುವುದಾದರೆ, ನೀವು ಅವರಿಗೆ ಕೃತಜ್ಞತೆಯನ್ನು ಯಾವಾಗಲೂ ಸಲ್ಲಿಸುವವರಾಗಿ ಇರಬೇಕು. ಕೃತಜ್ಞತೆ ಹೃದಯಗಳಲ್ಲಿ ದೇವರಾಗಿರುವಂಥ ಯೇಸು ವಾಸ ಮಾಡುವವರಾಗಿ ಇದ್ದಾರೆ. ನೀವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಇದ್ದೀರಾ? ಒಂದು ವೇಳೆ ಆ ರೀತಿಯಾದಂಥ ಭಾವನೆಗಳಿಲ್ಲವಾದರೆ ನೀವು ಬದುಕಿರುವಂಥದ್ದು ಸಹ ಅವರ ಕೃಪೆ ಅಲ್ಲವಾ? ಅದಕ್ಕೋಸ್ಕರವಾಗಿ ಆದರೂ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಾವು ಕರ್ತನ ಹಾಗೆ ಕೃತಜ್ಞತೆಗಳನ್ನು ಸಲ್ಲಿಸುವಾಗ ನಿಜವಾಗಿ ಅವರ ಪ್ರೀತಿ ನಮ್ಮ ಮೇಲೆ, ಅವರ ಆಶೀರ್ವಾದಗಳು ನಿರಂತರವಾಗಿ ಉನ್ನತವಾಗಿಯೂ ಚಲಿಸುವಂಥದ್ದನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಾವು ಬದುಕಿರುವಂಥ ಒಂದೊಂದು ಕ್ಷಣವೂ ಸಹ ಅದು ನಿಮ್ಮ ಕೃಪೆ ನಿಮಿತ್ತವಾಗಿರುವುದರಿಂದ ನಾವು ಎಲ್ಲ ವಿಷಯದಲ್ಲೂ ಸಹ ನಿಮ್ಮ ಬಳಿಯಲ್ಲಿ ಹೊಂದಿಕೊಂಡಂಥ ಒಳ್ಳೆಯದು ಪಾಡುಗಳು, ನಿಮ್ಮ ಹೆಸರಿಗೋಸ್ಕರವಾಗಿ ನಾವು ಜೀವಿಸಲ್ಪಟ್ಟಂಥ ಒಂದೊಂದು ಕಾರ್ಯಗಳಲ್ಲೂ ಸಹ ಅದಕ್ಕೆ ನೀವು ಅವಕಾಶ ಕೊಟ್ಟದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಜೀವಿತವ ಇನ್ನೂ ಸಹ ನಿಮಗೋಸ್ಕರವಾಗಿ ಕಳೆಗೊಳಿಸಿ ನಡೆಸಿರಿ. ನಮ್ಮ ರಕ್ಷಕನಾಗಿರುವ ಯೇಸು ಕರ್ತನಲ್ಲಿ ತಂದೆಯೇ, ಆಮೇನ್.